ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ತಿಳಿಸೋನಾಗಿದ್ದೇನೆ. ಒಂದು ಸಂದರ್ಭದಲ್ಲಿ ದೇವರ ಮಹಾಕೃಪೆಯ ನಿಮಿತ್ತ ನಿಮ್ಮ ಮುಂದೆ ನಿಲ್ಲಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಪ್ರೇರೆ, ಈ ದಿನ ನಾನು ನಿಮ್ಮೊಂದಿಗೆ ಮಾನವನಿಗೆ ರಕ್ಷಣೆ ಏಕೆ ಮುಖ್ಯ, ಮಾನವನಿಗೆ ರಕ್ಷಣೆ ಏಕೆ ಮುಖ್ಯ ಎನ್ನುವಂಥ ವಿಷಯದಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಇವತ್ತು ನಮ್ಮ ದೇಶವನ್ನು ಕಾಯಲು ಸೈನಿಕರಿದ್ದಾರೆ. ಕಾರಣ ಶತ್ರುಗಳು, ನಮ್ಮ ವೈರಿಯ ಪಡೆಗಳು ನಮ್ಮ ದೇಶವನ್ನು ನಾಶ ಮಾಡಬಾರ್ದು, ಮುತ್ತಿಗೆ ಹಾಕಬಾರ್ದು ಎನ್ನುವಂಥ ಉದ್ದೇಶದಿಂದ ಸೈನ್ಯವು 24 ಗಂಟೆನೂ ಸಹ ನಮ್ಮ ದೇಶವನ್ನು ಕಾಯ್ತಾ ಇದೆ. ರಕ್ಷಣಾ ತಂಡ ಅಂತೀವಿ. ಹಾಗಾದರೆ ಈ ರಕ್ಷಣೆ ಅನ್ನುವಾಗ ಸತ್ಯವೇದದ ಪ್ರಕಾರ ಏನೇ ಆಗಿದೆ ಎಂಬುದಾಗಿ ನೋಡುವಾಗ ರಕ್ಷಣೆಯ ಅರ್ಥ ಬಿಡುಗಡೆ ಅಥವಾ ಅಪರಾಧ ನಿರ್ಣಯದಿಂದಲೂ ಪಾಪ ದಂಡನೆಯಿಂದಲೂ ಬಿಡುಗಡೆ ಹೊಂದಲು ಮನುಷ್ಯನಿಗಾಗಿ ದೇವರ ಕಾರ್ಯವು ಒದಗಿಸುವುದರಲ್ಲಿ ರಕ್ಷಣೆ ಬಹಳ ಮುಖ್ಯವಾಗಿದೆ. ನಾನು ರಕ್ಷಣೆಯನ್ನು ಪಡ್ಕೊಳ್ಬೇಕಾದ್ರೆ ಅಪರಾಧ ನಿರ್ಣಯದಿಂದ ಮತ್ತು ಪಾಪದ ದಂಡನೆಯಿಂದ ಬಿಡುಗಡೆ ಆಗಬೇಕಾದ್ರೆ ನಾನು ಏನು ಮಾಡಬೇಕಂದ್ರೆ ಸುವಾರ್ತೆಯನ್ನು ನಂಬಬೇಕು. ಸುವಾರ್ತೆಯ ಉದ್ದೇಶ ಏನು ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಮಾನವರಾದ ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸಲು ತನ್ನ ಮಗನ ಮುಖಾಂತರ, ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ತೋರಿದ ಒಂದು ಮಾರ್ಗ, ಅದು ಸುವಾರ್ತೆ ಅಥವಾ ಶುಭವಾರ್ತೆ. ಇವತ್ತು ಸುವಾರ್ತೆ ಅನ್ನುವಾಗ ಕೆಲವರು ಅದ್ಭುತಗಳು ಎಂಬುದಾಗಿ ನಂಬುತ್ತಾರೆ. ರೋಗ ಹೋಗ್ಬಿಟ್ರೆ, ದೇವುಗಳು ಹೋಗ್ಬಿಟ್ರೆ ಅದೇ ರಕ್ಷಣೆ ಅಂದ್ಕೊಳ್ತಾರೆ. ಇನ್ನು ಕೆಲವರು ನಮ್ಮ ಗಂಡ ಕುಡಿತಾ ಇದ್ರು, ನಮ್ಮ ತಂದೆ ಕುಡಿತಾ ಇದ್ರು, ನಮ್ಮ ಹೆಂಡತಿ ಗಯ್ಯಾಳೆ ಆಗಿದ್ರು, ಇವಾಗ ಅವರು ಬದಲಾಗಿದ್ದಾರೆ ಅನ್ನುವಂಥದ್ದು ಸುವಾರ್ತೆ ಎಂಬುದಾಗಿ ಅಂದ್ಕೊಂಡಿದ್ದಾರೆ. ಸುವಾರ್ತೆ ಅನ್ನುವಂಥದ್ದು ನಾನಾ ವಿಧಗಳಲ್ಲಿ, ತಪ್ಪಾದ ಕಲ್ಪನೆಗಳಲ್ಲಿ
ತಮ್ಮನ್ನು ಈ ಸುವಾರ್ತೆಯ ವಿಷಯದಲ್ಲಿ ಮೋಸಪಡಿಸ್ಕೊಂಡಿದ್ದಾರೆ. ಸುವಾರ್ತೆ ಅನ್ನುವಂಥ ವಿಷಯದಲ್ಲಿ ಬಹುಮುಖ್ಯವಾಗಿ ಏನಿರಬೇಕಂದ್ರೆ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನ ಮತ್ತು ಆತನ ಎರಡನೇ ಬರವಣಿಗೆ. ಯೇಸು ಕ್ರಿಸ್ತರ ಜನನವು ಪರಿಶುದ್ಧವಾದದ್ದು, ಆತನ ಜೀವನ ಪರಿಶುದ್ಧವಾದದ್ದು. ಪಾಪಿಗಳ ಮಧ್ಯದಲ್ಲಿದ್ದಾಗಲೂ ಆತನು ಪಾಪ ಮಾಡಲಿಲ್ಲ. ಮರಣ ಶಾಸ್ತ್ರದ ವಚನಗಳು ಪರಿಶುದ್ಧ ಬೈಬಲ್ ಗ್ರಂಥದಲ್ಲಿ ಪ್ರವಾದಿಸಿದಂಥ ಪ್ರವಾದನೆಗಳ ವಾಕ್ಯದ ಪ್ರಕಾರವಾಗಿ ಆತನು ಮರಣವನ್ನು ಹೊಂದಿದ್ದಾನೆ. ವಾಕ್ಯದ ಪ್ರಕಾರವಾಗಿ ಮೂರನೆಯ ದಿನದಲ್ಲಿ ಆತನು ಹೇಳಿದಂತೆ ಆತನು ಮರಣದಿಂದ ಎದ್ದು ಬಂದಿದ್ದಾನೆ. ಮರಣವನ್ನು ಗೆದ್ದು ಬಂದ ನಂತರ, ಪುನರುತ್ಥಾನ ಹೊಂದಿದ ನಂತರ ಸುಮಾರು 500 ಮಂದಿಗಿಂತಲೂ ಅನೇಕರಿಗೆ ಆತನು ಕಾಣಿಸಿಕೊಂಡು, ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ನಂತರ ಆತನು ಎತ್ತಲ್ಪಟ್ಟನು. ಎತ್ತಲ್ಪಟ್ಟ ಸಮಯದಲ್ಲಿ ದೇವರು ಒಂದು ಮಹಾ ಆಜ್ಞೆಯನ್ನು ಕೊಟ್ಟರು. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಆತನು ಹೇಳಿದರು. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ಬ್ಯಾಪ್ಟಿಸಮ ಮಾಡಿಸಿರಿ. ನಾನು ನಿಮಗೆ ಉಪದೇಶಿಸಿದ್ದನ್ನು ನೀವು ಆ ಉಪದೇಶಗಳನ್ನು ಇತರರಿಗೂ ಕಳಿಸಿರಿ, ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಆತನು ಹೇಳಿದ. ಎಲ್ಲ ದೇಶದ ಜನಗಳು ಈ ಸುವಾರ್ತೆ ವಿಷಯದಲ್ಲಿ, ಅಂದರೆ ಯೇಸು ಕ್ರಿಸ್ತನ ಸುವಾರ್ತೆ ವಿಷಯದಲ್ಲಿ ತಿಳಿಯಬೇಕಾದದ್ದು ಅವಶ್ಯಕತೆ ಇದೆ. ಅಂದರೆ ಅರ್ಥ, ರಕ್ಷಣೆ ಹೊಂದಬೇಕನ್ನುವಂಥದ್ದು ಅವಶ್ಯಕತೆ ಇದೆ. ಮಾನವನ ಒಂದು ಸ್ಥಿತಿ ಹೇಗಿದೆ ಅಂದರೆ ಕೆಟ್ಟು ಹೋದ ಸ್ಥಿತಿಯಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಮಾನವನ ಕೆಟ್ಟು ಹೋದ ಸ್ಥಿತಿಯ ಮೇಲೆ ರಕ್ಷಣೆ ಅವಶ್ಯಕತೆ ಆಧಾರವಾಗಿದೆ. ಇದು ಈಗಾಗಲೇ ಆ ಮನಸ್ಸಿನಲ್ಲಿ ತಿಳುವಳಿಕೆ ಕೊಡುವುದರ ಮೂಲಕ ಪ್ರಕಟವಾಗುತ್ತದೆ. ಈ ಒಂದು ಏನು ಮಾನವನು ಒಂದು ಮನಸ್ಥಿತಿ ಹೇಗಿದೆ ಎಂಬುದಾಗಿ ನೋಡುವಾಗ, ಮಾನವನು ಕೆಟ್ಟು ಹೋದವನಾಗಿದ್ದಾನೆ. ಯಾವ ರೀತಿಯಾಗಿ ಕೆಟ್ಟು ಹೋಗಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ರೋಮಪುರದ ಪತ್ರಿಕೆ 3ನೇ ಅಧ್ಯಾಯ 9ರಿಂದ 19 ವಚನಗಳಲ್ಲಿ ಅದನ್ನು ನಾವು ನೋಡುವವರಾಗಿದ್ದೇವೆ. ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೀವೋ? ಎಷ್ಟು ಮಾತ್ರವೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ, ಒಳ್ಳೆಯದನ್ನು ಮಾಡುವವನೂ ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ. ಅವರ ನಾಲಿಗೆಯಿಂದ ವಂಚನೆ ಮಾತುಗಳನ್ನು ಆಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷಯವದೆ. ಅವರ ಬಾಯಿ ಶಾಪದಿಂದಲೂ ಕ್ರೋಧ ಮಾತುಗಳಿಂದಲೂ ತುಂಬಿಯದೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತರಪಡುತ್ತವೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳುಂಟಾಗುತ್ತವೆ. ಸಮಾಧಾನದ ಮಾರ್ಗವನ್ನೇ ಅರಿಯರು. ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. ನೋಡಿದ್ರ ಪ್ರಿಯರೇ, ಮಾನವನು ನಾನು ಓದಿದಂಥ ಎಲ್ಲ ಭಾಗಗಳಲ್ಲಿ ಅವನು ಕೆಟ್ಟು ಹೋದ ಸ್ಥಿತಿಯಲ್ಲಿದ್ದಾನೆ. ಅವನಲ್ಲಿ ನೀತಿವಂತಿಕೆ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ. ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ಎಲ್ಲರೂ ದಾರಿ ತಪ್ಪಿ ನಡೆಯೋರಾಗಿದ್ದಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರಾದರು.
ಅಂದರೆ ಏನು? ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಇವತ್ತು ನಾವು ನೋಡುವಾಗ ತಾನು ರಕ್ಷಣೆಯ ಹೊಂದಲಿಕ್ಕಾಗಿ ಮಾನವನು ತಾನು ಕೆಟ್ಟು ಹೋದನೆಂದು ತಿಳಿದುಕೊಳ್ಬೇಕು, ಕೆಟ್ಟು ಹೋಗಿದ್ದಾನೆ ಎಂಬುದಾಗಿ. ಪೌಲನು ರೋಮಪುರದ ಪತ್ರಿಕೆ 3ನೇ ಅಧ್ಯಾಯ 21ರಿಂದ 31 ವಚನದಲ್ಲಿ ಸುವಾರ್ತೆ ತಿಳಿಸುವುದಕ್ಕೆ ಮುಂಚಿತವಾಗಿ ಈ ರೋಮಪುರದ ಪತ್ರಿಕೆ 1ನೇ ಅಧ್ಯಾಯದಿಂದ 3ನೇ ಅಧ್ಯಾಯಗಳಲ್ಲಿ ಮಾನವನ ಕೆಟ್ಟು ಹೋದ ಸ್ಥಿತಿಯನ್ನು ವಿವರಿಸ್ತಾ ಇದ್ದಾನೆ. ಅಂದರೆ ಪಾಪ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ. ಎಷ್ಟೋ ಮಂದಿ ನಂಬಿರೋದೇನೆಂದರೆ ಅವರು ನಿಜವಾಗ್ಲೂ ಪಾಪಿಗಳಲ್ಲ, ಅವರು ಬೇರೆಯವರಷ್ಟು ಕೆಟ್ಟವರಲ್ಲ, ನರಕ ಅನ್ನೋದು ನಿಜವಲ್ಲ, ಅವರ ದುಷ್ಟ ಕೆಲಸ ಅಥವಾ ಕೆಟ್ಟ ಕೆಲಸಗಳನ್ನು ತಮ್ಮ ನೀತಿಯ ಕೆಲಸಗಳು ಸರಿಪಡಿಸ್ತವೆ, ಪ್ರೀತಿಯುಳ್ಳ ದೇವರು ಜನರನ್ನು ನರಕಕ್ಕೆ ಬಿಟ್ಟು ಬಿಡುವವನಲ್ಲ, ಕೊನೆಯಲ್ಲಿ ಹೇಗೋ ಎಲ್ಲ ಜನರು ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ. ಈ ಎಲ್ಲ ನಂಬಿಕೆಗಳ ಸಮಸ್ಯೆ ಏನಂದರೆ ಅವುಗಳಲ್ಲಿ ಯಾವುದೂ ನಿಜವಲ್ಲ, ಅವೆಲ್ಲವೂ ಸತ್ಯವೇದಕ್ಕೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. ಇವತ್ತು ಕೆಲವ್ರನ್ನ ಹೇಳೋದಾದರೆ ಕೆಲವರು ಹೇಳ್ತಾರೆ, ನಿಮ್ಮಲ್ಲಿ ಪಾಪ ಇದೆ ಅಂದರೆ ನಾನು ಯಾಕೆ ಪಾಪಿ, ನಾನು ಒಳ್ಳೆಯವನು, ನಾನು ಅವ್ರಿಗಿಂತ ಪರವಾಗಿಲ್ಲಪ್ಪ, ಅವನು 1 ಕ್ವಾರ್ಟರ್ ಕುಡಿದ್ರೆ ನಾನು ಬೇರೆ ಅರ್ಧ ಕ್ವಾರ್ಟರ್ ಕುಡಿಯೋದು ಅನ್ನೋಂಥ, ಅಂದರೆ ಇತರರಿಗೆ ನಮ್ಮನ್ನು ನಾವು ಹೋಲಿಕೆ ಮಾಡಿಕೊಳ್ಳುವಾಗ ಅವನಿಗಿಂತ ಉತ್ತಮನು ನಾನು ಎಂಬುದಾಗಿ ಆಲೋಚಿಸುವಂಥ ಈ ಮಾನವನ ಕೆಟ್ಟ ಮನಸ್ಥಿತಿ ಇದೆಯಲ್ವಾ, ಅದು ಬಹಳ ಭಯಂಕರ. ಕೆಲವರು ಹೇಳ್ತಾರೆ ದೇವರೇ ಇಲ್ಲ, ನರಕನೇ ಇಲ್ಲ, ಎಲ್ಲ ಇಲ್ಲೇನೆ, ಸ್ವರ್ಗ ನರಕ ಅನ್ನೋದಿಲ್ಲ. ಪ್ರಿಯರೇ, ನಾವು ತಾಯಿಯ ಗರ್ಭದ ಉದರದಿಂದ ಹೊರಗಡೆ ಬಂದ ಮೇಲೆ ಈ ಲೋಕ ಹೀಗಿದೆ ಎಂಬುದಾಗಿ ನಮಗೆ ಗೊತ್ತಾಗಿದೆ. ಅದಕ್ಕಿಂತ ಮೊದಲು ನಾವು ಎಲ್ಲಿದ್ವೋ ನಮ್ಗೆ ಗೊತ್ತಿಲ್ಲ. ನಾವು ಹುಟ್ಟಿದ ಮೇಲೆ ಈ ಜನರು, ಈ ಪ್ರಕೃತಿ, ಈ ವಾತಾವರಣ ಹೀಗಿದೆ ಎಂಬುದಾಗಿ. ಸತ್ತ ನಂತರನೂ ನಮಗೊಂದು ಸ್ಥಳವಿದೆ, ಅದು ಒಂದು ಸ್ವರ್ಗವಾದರೂ ಆಗಿರಬೇಕು, ಇಲ್ಲವಾದರೆ ನರಕವಾದರೂ ಆಗಿರಬೇಕು. ಇವತ್ತು ಮನುಷ್ಯ ಇಷ್ಟರ ಮಟ್ಟಿಗೆ ಇದ್ದಾನಂದರೆ ಅವನೇ ಕಾಲ್ಪನಿಕವಾಗಿ ಮಾಡಿಕೊಂಡು ದೇವರಿಲ್ಲ. ಪ್ರೇರೆ, ದೇವರಿಲ್ಲ ಅನ್ನುವಾಗ ಮತ್ತೆ ಈ ಸೃಷ್ಟಿ ಹೇಗೆ ಪ್ರಾರಂಭವಾಗುತ್ತದೆ? ನಾವು ಇವತ್ತು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ವಿವಿಧವಾದಂಥ ಕ್ಯಾಮ್ರಾಗಳನ್ನು ಹೊಂದಿದ್ದೇವೆ, ಕಂಪ್ನಿಗಳ ಹೆಸರುಗಳನ್ನು ಹೊಂದಿದ್ದೇವೆ. ಅವುಗಳ ಹಿಂದೆ ಕಾರ್ಮಿಕರಿದ್ದಾರೆ, ಅದರ ಹಿಂದೆ ಕೆಲಸ ಮಾಡೋರಿದ್ದಾರೆ. ನಾನು ಕ್ಯಾಮ್ರಾವನ್ನು ನಿನ್ನಷ್ಟಕ್ಕೆ ನೀನೇ ಆಗಿಬಿಟ್ಟಿದೀಯಾ, ಯಾವುದೇ ಇದರ ಹಿಂದೆ ಕಾರ್ಮಿಕರಿಲ್ಲ ಅಂದರೆ ಅದು ಹುಚ್ಚು ಮಾತಾಗುತ್ತೆ. ಹಾಗೆಯೇ ಈ ಸೃಷ್ಟಿಯ ಹಿಂದೆ ದೇವರಿದ್ದಾನೆ. ಕೆಲವರು ಹೇಳ್ತಾರೆ ದೇವರಿಲ್ಲ ಎಂಬುದಾಗಿ. ಯಾರು ದೇವ್ರ ವಾಕ್ಯ ಹೇಳುತ್ತೆ, ದುರ್ಮತಿಗಳು ದೇವರಿಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರಂತೆ. ಈಗಾಗಲೇ ನಾನು ಓದಿದ್ನಲ್ಲ, ಅವರು ಎಲ್ಲರೂ ದಾರಿ ತಪ್ಪಿ ನಡೆಯುವವರು. ನೋಡ್ರಿ, ಯಾರು ದೇವರಿಗೆ ಭಯಪಡೋದಿಲ್ವ, ಅವರು ಗುರು ಹಿರಿಯರನ್ನು ಗೌರವಿಸುವುದಿಲ್ಲ, ಸಮಾಜವನ್ನು ಗೌರವಿಸುವುದಿಲ್ಲ. ಅವರಲ್ಲಿ ಹೆಚ್ಚಿನದಾದಂಥ ಕೆಲಸಗಳು ಎಲ್ಲ ಪಾಪಿಷ್ಟವಾದಂಥ ಕೆಲಸಗಳು ಅವರಲ್ಲಿ ಇರ್ತವೆ. ಇವುಗಳಲ್ಲಿ ನಾವು ನೋಡುವಾಗ ವಾಸ್ತವ ಸಂಗತಿ ಏನಂದರೆ ಎಲ್ಲರೂ ಕೆಟ್ಟು ಹೋಗಿ ಅಸಹಾಯಕರಾಗಿದ್ದಾರೆ, ಅಪರಾಧ ನಿರ್ಣಯವನ್ನು ಹೊಂದಿ ತಮ್ಮ ಪಾಪಗಳಲ್ಲಿ ಸಾಯವರಾಗಿದ್ದಾರೆ, ತಮ್ಮ ಪಾಪಗಳ ನಿಮಿತ್ತವಾಗಿ ದೇವರಿಂದ ದೂರವಾಗಿ ಅನ್ಯರಾಗಿದ್ದಾರೆ. ನೋಡಿದ್ರ, ಈ ರಕ್ಷಣೆಯ ವಿಷಯದಲ್ಲಿ ಮನುಷ್ಯನು ದೇವರ ಪವಿತ್ರತೆ ಮತ್ತು ನೀತಿ ನ್ಯಾಯಗಳನ್ನು ಕಳಂಕಗೊಳಿಸದಂತೆ ಅವನ ಪಾಪಮಯವಾದ ಕೆಟ್ಟು ಹೋದ ಸ್ಥಿತಿಯನ್ನು ಬದಲಾಯಿಸುವಂಥ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ. ಮಾನವನು ತನ್ನಷ್ಟಕ್ಕೆ ತಾನೇ ಪಾಪದಿಂದ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಅವನಿಗೆ ಸಾಮರ್ಥ್ಯವೂ ಇಲ್ಲವಾದ್ದರಿಂದ ದೇವರು ತಾನೇ ಈ ಕಾರ್ಯ ಮಾಡಬೇಕಾಗುತ್ತದೆ. ಇವತ್ತು ಮನುಷ್ಯನು ಈ ವಿಷಯಗಳಲ್ಲಿ ತನ್ನನ್ನು ಮೋಸಪಡಿಸ್ಕೊಳ್ಳೋನಾಗಿದ್ದಾನೆ. ಪಾಪವು
ಮನುಷ್ಯನು ತನ್ನ ನೀತಿಯನ್ನು ಕಳ್ಕೊಂಡ ಸ್ಥಿತಿಗೆ ಬರಲು ಕಾರಣವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಈ ಪಾಪ ನೀತಿ ಅನ್ನೋಂಥದ್ದನ್ನು ಕಳ್ಕೊಂಡಿದೆ. ಯಾಕಂದರೆ ನೀತಿ ಅಂದರೆ ದೇವರೊಂದಿಗೆ ಸರಿಯಾಗಿ ನೈತಿಕತೆ, ಪರಿಶುದ್ಧತೆ ಮತ್ತು ದೇವರೊಂದಿಗೆ ಸರಿಯಾಗಿ ನಿಲ್ಲುವುದು ಎಂಬುದಾಗಿ ನೋಡ್ತಾ ಇದ್ದೇವೆ. ನೈತಿಕತೆ ನಮಗಿದೆ, ಪರಿಶುದ್ಧತೆ, ಆ ದೇವರೊಟ್ಟಿಗೆ ನಿಲ್ಲಬೇಕಾದ್ರೆ ಇವೆರಡು ಬಹಳ ಮುಖ್ಯವಾಗಿ ಬೇಕಾಗುತ್ತದೆ. ಯಾಕಂದರೆ ಆತನು ಪರಿಶುದ್ಧನಾಗಿದ್ದಾನೆ. ಮುಖ್ಯ ಸಂಗತಿ ಏನಂದರೆ, ಅನೀತಿವಂತರಾದ ಜನರು ಪರಿಶುದ್ಧನಾದ ನೀತಿವಂತನಾದ ದೇವರೊಂದಿಗೆ ಮತ್ತೊಂದು ಸಾರಿ ಹೊಂದಿಕೊಂಡು ಅವಶ್ಯಕವಾದ ನೀತಿಯನ್ನು ಹೊಂದಿಕೊಳ್ಳುವುದು ಹೇಗೆಂದರೆ, ತನ್ನನ್ನು ತಾನು ಮಾನವ ರಕ್ಷಿಸಿಕೊಳ್ಳಲಾರನು. ಯಾಕಂದರೆ ಶಾಸ್ತ್ರದ ವಚನಗಳು, ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ಬೋಧನೆ ಮಾಡ್ತದೆ. ದೇವರು ಮಾತ್ರವೇ ರಕ್ಷಿಸಲು ಸಾಧ್ಯ, ದೇವರಿಂದಲ್ಲದೆ ರಕ್ಷಣೆ ಅಸಾಧ್ಯ. ಯೆಶಾಯನ ಪ್ರವಾದನ ಗ್ರಂಥದ 59ನೇ ಅಧ್ಯಾಯ 1-4ನೇ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಏನೆಂಬುದಾಗಿ ನೋಡುವಾಗ ನಮ್ಮೊಂದಿಗೆ ದಯಮಾಡಿ ನೋಡ್ರಿ, ಬೈಬಲ್ ಇರೋವಂಥವ್ರು. ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1-4. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೊಟಗ ಇಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಿಮ್ಮ ಕೈಗಳು ರಕ್ತದಿಂದ ಹೊಲಸಾಗಿವೆ, ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ, ನಿಮ್ಮ ತುಟುಗಳು ಸುಳ್ಳಾಡುತ್ತವೆ, ನಿಮ್ಮ ನಾಲಿಗೆಯು ಕೇಡನ್ನು ನುಡಿಯುತ್ತದೆ. ಇವರಲ್ಲಿ ಯಾರೂ ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ, ಯಾರೂ ಸತ್ಯವಾಗಿ ವಾದಿಸುವುದಿಲ್ಲ. ಇವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಅಬದ್ಧವನ್ನಾಡುತ್ತಾರೆ, ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನು ಏರುತ್ತಾರೆ. ನೋಡಿದ್ರ ಯಾವ ರೀತಿಯಲ್ಲಿ ಆ ಮಾನವನು ಇದ್ದಾನೆ ಎಂಬುದಾಗಿ. ಮತ್ತು ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 15-21ನೇ ವಚನದಲ್ಲಿ ನಾವು ನೋಡುವಾಗ, ಸತ್ಯವೇ ಇಲ್ಲ, ಕೇಡನ್ನು ಬಿಟ್ಟವನು ಸುರೆಯಾಗುತ್ತಾನೆ, ಯೆಹೋವನಿದನ್ನು ನೋಡಿ ನ್ಯಾಯವಿಲ್ಲವಲ್ಲ ಎಂದು ವ್ಯಸನಗೊಂಡು ಉದ್ಧಾರಕನಾದ ಯಾವ ಪುರುಷನೂ ಇಲ್ಲವೆಂದು ಕಂಡು ಸ್ತಬ್ಧನಾದನು. ಆಗ ಆತನ ಸ್ವಾಸ್ಥ್ಯವೇ ಆತನಿಗೆ ರಕ್ಷಣಾ ಸಾಧನವಾಯಿತು, ಆತನ ಧರ್ಮವೇ ಆತನಿಗೆ ಆಧಾರವಾಯಿತು. ಧರ್ಮವನ್ನು ವಜ್ರ ಕವಚವನ್ನಾಗಿ ತೊಟ್ಟು ರಕ್ಷಣೆ ಎಂಬ ಶಿರಾಸ್ತ್ರವನ್ನು ಧರಿಸಿಕೊಂಡನು. ರೋಷ ಎಂಬ ವಸ್ತ್ರವನ್ನು ಉಡುಪು ಮಾಡಿಕೊಂಡು ಆಗ್ರಹವನ್ನು ನಿಲುವಂಗಿಯನ್ನು ಹಾಕಿಕೊಂಡನು. ತನ್ನ ವಿರೋಧಿಗಳಲ್ಲಿಟ್ಟ ಕ್ರೋಧವನ್ನು ಈಡೇರಿಸಿ ತನ್ನ ಶತ್ರುಗಳಿಗೆ ದಂಡನೆ ವಿಧಿಸಿ ಅವರವರ ಕೃತ್ಯಗಳಿಗೆ ತಕ್ಕಂತೆ ಮುಯಿ ತೂರಿಸುವವನು, ಕರಾವಳಿಯವರಿಗೂ ಪ್ರತಿಕ್ರಿಯೆ ಮಾಡುವವನು. ಹೀಗಿರಲು ಪಡುವಣವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಢನಾದವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಒಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ನೋಡ್ರಿ, ಇವತ್ತು ಎಲ್ಲಿ ನೋಡಿದ್ರು ಮಾನವನ ಪಾಪದ ನಿಮಿತ್ತವಾಗಿ ಎಲ್ಲಿ ನೋಡಿದ್ರು ನೋಡ್ರಿ ಪ್ರಕೃತಿ ಈ ಕೋಪಗಳಿಗೆ ಒಳಗಾಗ್ತಾ ಇದ್ದಾನೆ. ಎಲ್ಲಿ ನೋಡಿದ್ರು ಬಿರುಗಾಳಿ, ಎಲ್ಲಿ ನೋಡಿದ್ರು ಭೂಕಂಪಗಳು, ಎಲ್ಲಿ ನೋಡಿದ್ರು ಯುದ್ಧಗಳು. ಇವೆಲ್ಲವನ್ನ ನಾವು ನೋಡುವಾಗ ಅವನು ಮಾನವನ ದುಷ್ಟದ ನಿಮಿತ್ತವಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮನುಷ್ಯನ ಪ್ರಯತ್ನಗಳು 4 ಮಾರ್ಗಗಳಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾನೆ. ಮಾನವನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು 1ನೇದು ಒಳ್ಳೆಯರಾಗಿ ಜೀವಿಸುವಂಥದ್ದು, 2ನೇದು ಒಳ್ಳೆಯದನ್ನು ಮಾಡುವಂಥದ್ದು, 3ನೇದು ಅವರು ತಾವು ಯಾರು ಎಂಬುದರಿಂದ ತೋರಿಸ್ಪಡಿಸ್ಕೊಳ್ಳುವಂಥದ್ದು, 4ನೇದು ಅವರು ತಾವು ತಿಳಿದುಕೊಂಡಿರುವುದು ಏನು ಎಂಬುದಾಗಿ ನೋಡುವಾಗ ಜ್ಞಾನ ಬುದ್ಧಿ ಎಂಬುದಾಗಿ. ಒಳ್ಳೆಯವರಾಗಿ ಜೀವಿಸುವಂಥದ್ದಂದರೆ ವೈಯಕ್ತಿಕ ಯೋಗ್ಯತೆ, ನೀತಿ. ಇವರ ನೀತಿಯನ್ನು ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಶಾಯನ ಪ್ರವಾದನ ಗ್ರಂಥ 64ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 6ನೇ ವಚನದಲ್ಲಿ ಅವರ ನಾವೆಲ್ಲರೂ ಅಶುದ್ಧನ ಹಾಗೆ ಇದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆ ಅಂತಿವೆ, ನಾವೆಲ್ಲರೂ ತಲೆಗೆರಳೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ ಎಂಬುದಾಗಿ. ಇವತ್ತು ತನ್ನನ್ನು ತಾನು ಒಳ್ಳೆಯವನೆಂಬುದಾಗಿ ತೋರ್ಪಡಿಸ್ಕೊಳ್ಳಲು ದೇವರಿಗೆ ಸಂಬಂಧಪಟ್ಟಂತೆ ಮನುಷ್ಯನ ನೀತಿಯು ನಿಜವಾಗಲೂ ಹೊಲಸು ಬಟ್ಟೆ ಅಂತ ಆಗಿದೆ. ಅಂದರೆ ಉತ್ತಮರು ಆದರೆ ಪವಿತ್ರ ಅಳತೆಯಲ್ಲಿ ನೋಡಿದಾಗ ಒಬ್ಬನಾದರೂ ಇಲ್ಲ.
ಈ ಎಲ್ಲರೂ ಪಾಪದಿಂದ ತುಂಬಿದವರಾಗಿದ್ದಾರೆ. ಒಳ್ಳೆಯದನ್ನು ಮಾಡಿ, ಅಂದರೆ ಕ್ರಿಯೆಗಳ ಮುಖಾಂತರವಾಗಿ, ಕೆಲಸಗಳು, ಧಾರ್ಮಿಕ ಪದ್ಧತಿಗಳು, ನಾವು ಅನ್ನದಾನ ಮಾಡಿದ್ರೆ ಅಥವಾ ವಸ್ತ್ರದಾನ ಮಾಡಿದ್ರೆ ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾದರೆ ಅಂತ, ನಿಜವಾಗ್ಲೂ ಅವಾಗಲಿಂದಲೂ ಮಾನವನಿಗೆ ಮೋಕ್ಷ ಇಲ್ಲ ಪ್ರಿಯರೇ. ಮತ್ತು ಅವರು ಅಂದ್ಕೊಳ್ತಾರೆ ಧಾರ್ಮಿಕವಾಗಿ, ಅಂದರೆ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿ ನಾವು ನಮ್ಮ ಒಂದು ಕಾರ್ಯಗಳಿಂದ ನಾವು ಸ್ವರ್ಗಕ್ಕೆ ಹೋಗಬಹುದು ಎಂಬುದಾಗಿ ಅವರು ಅಂದ್ಕೊಂಡಿದ್ದಾರೆ. ನೀತಿಯು ಸ್ವಾಭಾವಿಕ ಜನ್ಮದಿಂದಲೋ ಪರಂಪರೆಯಿಂದಲೋ ಬರುವಂಥದ್ದಲ್ಲ, ಯಾಕಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದುದರಿಂದ ಪ್ರೇರೆ ನಾವು ನೋಡುವಾಗ ಮತ್ತೆ ಅವರು ತಾವು ತಿಳಿದುಕೊಂಡಿರೋದ್ರಿಂದ, ಅಂದರೆ ಜ್ಞಾನ, ಬುದ್ಧಿ ಇವತ್ತು ಅತಿ ಬುದ್ಧಿಯ ವಿನಾಶನಕ್ಕೆ ಕಾರಣ ಎಂಬುದಾಗಿ ಒಂದು ಮಾತುಂಟು. ಎಷ್ಟು ಮಾನವ ಅತಿ ಜ್ಞಾನ ತೋರ್ತಾನೋ ಅಷ್ಟೇ ನಾಶನ. ಪ್ರೇರೆ ಎಷ್ಟು ಮಾತ್ರಕ್ಕೂ ಇವುಗಳಿಂದ ಸ್ವರ್ಗ ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಿಲ್ಲದೆ ರಕ್ಷಣೆಯು ನಿಜವಾದಂಥ ರಕ್ಷಣೆಯಲ್ಲ. ಹಾಗಾದರೆ ನಾವು ಈ ಕಾರ್ಯಗಳೆಲ್ಲ ಇಷ್ಟು ದಿನವರೆಗೂ ನಾವು ಮಾಡಿದೆಲ್ಲ ವ್ಯರ್ಥನ? ಹೌದು ಪ್ರಿಯರೇ. ಮತ್ತೆ ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು? ರಕ್ಷಣೆ ಹೊಂದಬೇಕಾದ್ರೆ ನೀನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನೀನು ನಂಬಿಕೆ ಇಡಬೇಕು. ಏನೆಂಬುದಾಗಿ, ಯೇಸು ನನ್ನ ಪಾಪಕ್ಕೋಸ್ಕರವಾಗಿ ಆತನು ಈ ಲೋಕಕ್ಕೆ ದೇವರು ಕಳಿಸಿಕೊಟ್ಟ ಒಬ್ಬನೇ ಮಗನು, ಯಜ್ಞದ ಕುರಿಮರಿ ಎಂಬುದಾಗಿ. ಆತನ ಜೀವನ ಪರಿಶುದ್ಧವಾದದ್ದು, ಆತನು ಪಾಪ ಮಾಡಲಿಲ್ಲ, ಆತನು ಈ ಲೋಕಕ್ಕೆ ಸವಾಲನ್ನು ಎಸೆದನು. ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ನೀವು ಯಾರು ನನ್ನಲ್ಲಿ ತೋರಿಸ್ಕೊಡ್ತೀರಿ ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಆತನು ಕಲ್ವಾರಿ ಶಿಲುಬೆ ಮೇಲೆ ರಕ್ತವನ್ನು ಸುರಿಸಿ, ಆ ರಕ್ತದಿಂದ ಈ ಲೋಕದ ಪಾಪವನ್ನು ಪರಿಹರಿಸಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ, ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಆತನು ಶಾಸ್ತ್ರದ ವಚನಗಳು ನೆರವೇರುವ ಹಾಗೆ ಮೂರನೇ ದಿನ ಮರಣದಿಂದ ಆತನು ಹೇಳಿದ ಹಾಗೆ ಎದ್ದು ಬಂದನು. ಅನೇಕರು ಸ್ತ್ರೀಯರು ಆ ಒಂದು ಯೇಸುವಿನ ಸಮಾಧಿ ಬಳಿಗೆ ಹೋದಾಗ ದೇವದೂತರು ಹೇಳಿದರು, ಆತನು ಇಲ್ಲಿಲ್ಲ, ಆತನು ಹೇಳಿದಂತೆ ಆತನು ಎದ್ದಿದ್ದಾನೆ. ಈಗಲೂ ಯೆರೂಸಲೇಮಿನಲ್ಲಿ ಆತನ ಸಮಾಧಿಯು ತೆರೆಯಲ್ಪಟ್ಟಿದೆ. ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾನೆಂಬುದಾಗಿ ಅಲ್ಲಿ ಬರಹೋಯಿತು. ಆತನು ಪುನರುತ್ಥಾನವಾಗಿ ಆತನು ಸ್ವರ್ಗರಾಜ್ಯಕ್ಕೆ ಹೋಗಿದ್ದಾನೆ. ಆತನು ಮತ್ತೆ ಬರಲಿಕ್ಕಿದ್ದಾನೆ. ನನ್ನನ್ನು ನಿನ್ನನ್ನು ಆತನು ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಯಾರ್ಯಾರೆಲ್ಲ ಸಿದ್ಧರಾಗಿದ್ದಾರೋ ಅವರು ಧನ್ಯರು. ಆ ದಿನವೆಷ್ಟೋ ಸಂತೋಷ. ಕರ್ತನು ಬರುವ ದಿನದಲ್ಲಿ ಯಾರು ಸಿದ್ಧರಿಲ್ಲವೋ ಅವರಿಗೆ ದುಃಖ. ಯಾಕೆಂದರೆ ಯೇಸುವನ್ನು ನಂಬದೆ ಹಾಗೆ ಸಾಯುವವನು ನಿತ್ಯವಾದ ನರಕಕ್ಕೆ ಅವನು ಪಾತ್ರನು. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು, ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರೋ ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ನೀನು ಆತನನ್ನು ನಿನ್ನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನಿನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನಿನ್ನ ಹೃದಯದಲ್ಲಿ ನೀನು ನಂಬಿದರೆ, ನೀನು ಬಾಯಿಂದ ಅರಿಕೆ ಮಾಡಿದರೆ, ಆತನು ಮಾತ್ರ ಕರ್ತನೆಂಬುದಾಗಿ ನೀನು ಮೊಣಕಾಲು ಊರುವುದಾದರೆ ಆತನು ನಿನ್ನನ್ನು ರಕ್ಷಿಸುತ್ತಾನೆ. ನೀನು ಆತನ ಮಗನಾಗಿವಿ, ಪರಲೋಕದ ವಾರಸುದಾರನಾಗಿವಿ. ಹಾಗಾದರೆ ನೀನು ಮಾಡಿದಂಥ ಎಲ್ಲ ಪ್ರಯತ್ನಗಳಿಂದ ಇದುವರೆಗೂ ನೀನು ಸಫಲನಾಗಲಿಲ್ಲವೋ? ಪ್ರೇರೆ, ದಯಮಾಡಿ ಕುರುಡರಾಗಿರಬೇಡ್ರಿ, ನಂಬುವವರಾಗಿರ್ರಿ. ಸುವಾರ್ತೆ ಎನ್ನುವಾಗ ಯೇಸುವನ್ನು ನಿನ್ನ ರಕ್ಷಕನಾಗಿ, ನನ್ನ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಳ್ಳುವಂಥದ್ದು ಬಹು ಮುಖ್ಯವಾಗಿದೆ. ರೋಗಗಳಲ್ಲ, ಅದ್ಭುತಗಳಲ್ಲ, ಪ್ರವಾದನೆಗಳಲ್ಲ, ಆತ್ಮರಕ್ಷಣೆ ಬಹಳ ಮುಖ್ಯ. ಲೋಕವೆಲ್ಲ ಸಂಪಾದಿಸಿಕೊಂಡು ಆತ್ಮನಷ್ಟಪಟ್ಟರೆ ಏನು ಪ್ರಯೋಜನ ಇಲ್ಲ. ಪರಿಶುದ್ಧನಾದ ದೇವರ ಬಳಿ ನೀನು ಹೋಗಬೇಕಾದ್ರೆ, ನಾನು ಹೋಗಬೇಕಾದ್ರೆ ನಾವು ಪರಿಶುದ್ಧರಾಗಿರಬೇಕು. ಪರಿಶುದ್ಧರಾಗಿ ಹೋಗಬೇಕಾದ್ರೆ ಕ್ರಿಸ್ತನ ರಕ್ತದಿಂದ ನನ್ನ ಪಾಪವು ಪರಿಹಾರ ಆಗಬೇಕು, ನಿಮ್ಮ ಪಾಪವು ಪರಿಹಾರ ಆಗಬೇಕು. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಬೇಕೆಂದು ಆತನನ್ನು ಕೊಟ್ಟನೆಂಬುದಾಗಿ. ಹಾಗಾದರೆ ನನ್ನೊಂದಿಗೆ ನೀವು ಪ್ರಾರ್ಥಿಸಿರಿ, ನಿಮ್ಮ ಹೃದಯಾಂತರದಿಂದ ಪ್ರಾರ್ಥಿಸಿರಿ. ನನ್ನ ಪ್ರಾರ್ಥನೆ ನಿಮ್ಮನ್ನು ಸ್ವರ್ಗದ ಕಡೆಗೆ ನಡೆಸೋದಿಲ್ಲ, ನಿಮ್ಮ ಪಶ್ಚಾತ್ತಾಪದ ಪ್ರಾರ್ಥನೆ ಸ್ವರ್ಗದ ಕಡೆಗೆ ನಡೆಸುವಂಥದ್ದು. ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ನಿಮ್ಮೊಂದಿಗೆ ಪ್ರಾರ್ಥಿಸ್ತಾ ಇದ್ದೇನೆ ವಿನಃ ನೀವು ನಿಮ್ಮ ಜಜ್ಜಿದ ಹೃದಯದಿಂದ ಕರ್ತನ ಮುಂದೆ ಒಪ್ಪಿಕೊಳ್ಳದ ಹೊರತು ನಿಮ್ಮ ಪಾಪಗಳು ಪರಿಹಾರ ಆಗುವುದಿಲ್ಲ. ಯೇಸುವೆ, ಈ ನಿನ್ನ ವಾಕ್ಯವು ಸತ್ಯ ಎಂಬುದಾಗಿ ನಾವು ನಂಬುತ್ತೇವೆ.
ನಮ್ಮ ಪಾಪಕ್ಕೆ ಬದಲಾಗಿ, ನನ್ನ ಪಾಪಕ್ಕೆ ಬದಲಾಗಿ ಶಿಲುಬೆಯಲ್ಲಿ ನೀನು ಮರಣವನ್ನು ಹೊಂದಿದೆ. ಅಪ್ಪ, ಸತ್ತು ಉಣಲ್ಪಟ್ಟು ಮೂರನೇ ದಿನ ಎದ್ದು ಬಂದೆ ಎಂಬುದಾಗಿ ನಂಬುತ್ತೇನೆ. ಯೇಸುವೆ, ನಾನು ನಿನ್ನ ಮಗನಾಗಲಿಕ್ಕೆ ಯಾವ ಅರ್ಹತೆ ಇಲ್ಲದೆ ಇದ್ದಾಗ ನೀನು ನನ್ನನ್ನು ಹುಡುಕಿ ಬಂದೆ. ನಾನು ನಂಬುತ್ತೇನೆ ನೀನು ದೇವರ ಕುಮಾರನು, ನನ್ನ ರಕ್ಷಕನು ಎಂಬುದಾಗಿ. ದೇವರೇ, ಈ ಒಂದು ವಾಕ್ಯದೊಂದಿಗೆ ನನ್ನೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆಯು ಶಾಶ್ವತ ಎಂದೆಂದು ದೇವಾ. ನಿನ್ನ ಕೃಪೆಯು ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಬದುಕಿರುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಬದುಕಿರುವೆ ದೇವಾ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಎಲ್ಲರೂ ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು. ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಅರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸತ್ಯವಾಗಿ ವಾದಿಸುವುದಿಲ್ಲ. ಇವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಅಬದ್ಧವನ್ನಾಡುತ್ತಾರೆ. ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನ ಏರುತ್ತಾರೆ. ನೋಡಿದ್ರ ಯಾವ ರೀತಿಯಲ್ಲಿ ಆ ಮಾನವನು ಇದ್ದಾನೆ ಎಂಬುದಾಗಿ. ಮತ್ತೆ ಯೆಶಾಯನ ಪ್ರವಾದನೆ ಗ್ರಂಥ